ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. The formula is given by the God in my hand. The formula is given by the God in my hand. ಆ ಸೃಷ್ಟಿಕರ್ತನೆ ನನ್ನ ಕೈಗೆ ಈ ಒಂದು ಫಾರ್ಮುಲಾ, ಈ ಒಂದು ಏನಂತೀರ ಸೂತ್ರವನ್ನು ನನಗೆ ಕೊಟ್ಟಿದ್ದಾರೆ. After 25 years, ನನ್ನ ಕೈಗೆ 24 years research. After 24 years research, 24 ವರ್ಷಗಳ ಸಂಶೋಧನೆ ಆದ ನಂತರ and I have given the name Jivamruta. ನಾನು ಅದಕ್ಕೆ ಹೆಸರು ಕೊಟ್ಟೆ ಜೀವಾಮೃತ. ನಾನು ಕೊಟ್ಟಿರೋದು ಹೊಡಿರಿ. Amruta. You know Amrut? You are drinking the Amruta? ಗೊತ್ತಾ? ಸಂಜೆದಲ್ಲ, No? In wine bar? ಅದೇ 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 ಸಂಜೆ, ನಾಟ್ ಇನ್ ಈವ್ನಿಂಗ್ ಅಮೃತ. Nobody has seen. ನೋಬಡಿ ಸೀನ್ But ಅಮೃತ. everybody know Amruta. ಎವ್ರಿಬಡಿ ನೋಸ್ ಅಮೃತ. ಎಲ್ಲರಿಗೂ ಅಮೃತ ನೋಡಿಲ್ಲ, ಆದರೆ ಎಲ್ಲರಿಗೂ ಅಮೃತ ಅಂದ್ರೆ ಗೊತ್ತಿದೆ. And this Jivamruta name is world famous. It is famous in the entire world. ಆದರೆ ಈ ಜೀವಾಮೃತ ಅನ್ನೋ ಹೆಸರು ಇಡೀ ವಿಶ್ವ ಮಾನ್ಯ ಪಡೆದಿದೆ, ವಿಶ್ವದಲ್ಲಿ ಅತಿ ಹೆಚ್ಚು ಪ್ರಸಿದ್ಧ ಪಡೆದಿದೆ. Write down how to prepare Jivamruta. ಜೀವಾಮೃತ ಬರೆಯೋದು ಹೇಗೆ ಅಂತ ತಿಳ್ಕೊಳ್ಳಿ. On the earth. Write down. ಗಾಡ್ The God has sent human being before 3 lakh years on the earth. 3 ಲಕ್ಷ ವರ್ಷದ ಮುಂಚೆ ದೇವರು ಮನುಷ್ಯನ ಓಡಾಡ್ಕೊಂಬನ್ನಿ ಅಂತ ಈ ಭೂಮಿಗೆ ಕಳಿಸ್ಯಾನೆ. Every sentence you have to write down. Because your family member, which are the opponent leader, will read that total documentation. ಇದು ನಿಮಗೆ ತುಂಬ ಅನುಕೂಲ ಆಗುತ್ತೆ. ನೀವು ಬರ್ಕೊಂಡು ಹೋದಾಗ ನಿಮ್ಮ ಶ್ರೀಮತಿ ಅಥವಾ ನಿಮ್ಮ ಶ್ರೀ ಇದಕ್ಕೆ ಒಪ್ಪಿಗೆ ಕೊಡ್ತಾರೆ. And in Kannada book, English book, I have given the all details, no problem. I request you, purchase one book. Because you forget what you have listened. But book you can refer every day. ಸ್ನೇಹಿತರೆ, ನಾನು ವೈಯಕ್ತಿಕವಾಗಿ ಹೇಳ್ತೀನಿ, ಆ ಪುಸ್ತಕಗಳು ಏನು ಆಚೆ ಇದೆಯಲ್ಲ, ಅದು ಪ್ರತಿ ಒಂದು ಮನೆ ದೇವರ ಮನೆಯೊಳಗೆ ನಿತ್ಯ ಇಟ್ಟು ಪೂಜೆ ಮಾಡಿ ಅದನ್ನು ಓದೋ ಅಂಥ ಪುಸ್ತಕಗಳದು. ದೇವ್ರ ಮನೆಗೆ ಇಟ್ಟು ಪೂಜೆ ಮಾಡಿ ಬಿಡೋ ಅಂಥ ಪುಸ್ತಕ ಅಲ್ಲ ಅದು. ಪ್ರತಿ ಒಂದು ಮನೆಯೊಳಗೂ ಪ್ರತಿಯೊಬ್ಬರ ಕೈಯಲ್ಲೂ ಆ ಪುಸ್ತಕಗಳು ಇರಬೇಕು. ಯಾಕೆ ಆ ಪುಸ್ತಕಗಳಿರುವಂಥ ಜ್ಞಾನ ಏನಿದೆಯಲ್ಲ, ಅರಿವೇನಿದೆಯಲ್ಲ, ಬ್ರಹ್ಮಾಂಡ ಅದರೊಳಗಿರುವಂಥ ಒಂದು ಜ್ಞಾನ. ದಯವಿಟ್ಟು ಬರೇ ಒಂದು ಪುಸ್ತಕ ಅಲ್ಲ, ಗುರೂಜಿ ಹೇಳ್ತಾರೆ ನಿಮ್ಮ ಮನೆಗೆ ನೀವು ಒಂದು ಪುಸ್ತಕ ತೊಗೊಂಡೋಗಿ ಅಂದ್ರೆ, ನಿಮ್ಮ ಪ್ರೀತಿ ಪಾತ್ರ ಇದ್ದರೆ ಅವ್ರಿಗೂ ಕೂಡ ನೀವು 1-2 ತೊಗೊಂಡೋಗಿ. ಮದುವೆ ಮನೆಗಳಲ್ಲಿ ನಾನು ಈ ಥರ ಪುಸ್ತಕ 10-20 ತರಿಸ್ಕೊಂಡ್ಬಿಡ್ತೀನಿ. ಮದುವೆಗಳಲ್ಲಿ ಒಂದಷ್ಟು ಬೀಜ, ಒಂದು ಸ್ವಲ್ಪ ಬೀಜ, ನೀವು ಮಂಡ್ಯ ಕಡೆ ಬಂದರೆ ಅವ್ರಿಗೊಂದಷ್ಟು ಭತ್ತದ ಬೀಜ, ನಮ್ಮ ಭಾಗಕ್ಕೆ ಅಂದರೆ ಒಂದಷ್ಟು ರಾಗಿ ಬೀಜ, ಇವನ್ನೇನು ಮಾಡ್ತೀವಿ, ಅದ್ರ ಜೊತೆಗೆ ಈ ಪುಸ್ತಕನ ನಾವು ಗಿಫ್ಟ್ ಮಾಡ್ತೀನಿ. ನಿಮಗೆ ಅದರ ಮುಖ್ಯತೆ ಏನಿದೆ ಅನ್ನೋದು ನಿಮಗೆ ಆ ಪುಸ್ತಕ ತೊಗೊಂಡು ಓದಿದಾಗ ಅದನ್ನು ನಾವು ಕೊಡಲೇಬೇಕಲ್ವ, ಇನ್ನೊಬ್ಬ ರೈತ ಉದ್ಧಾರ ಆಗ್ತಾನೋ ಅಂತ ಅವಲೇ ಗೊತ್ತಾಗೋದು. ಹಾಗಾಗಿ ಆ ಪುಸ್ತಕಗಳನ್ನ ದಯವಿಟ್ಟು, ಅಂದರೆ ನಮಗೋಸ್ಕರ ಆ ಪುಸ್ತಕ ಇರೋದು, ನಮಗೋಸ್ಕರ ಆ ಪುಸ್ತಕ ಇರೋದು. ಪ್ರತಿಯೊಂದು ಅಕ್ಷರನೂ ಸುವರ್ಣ ಅದರೊಳಗಿರೋದು, ಸುವರ್ಣ ಅಕ್ಷರಗಳು ಅಂತ ಹೇಳಬೇಕು. ಅದು ಬ್ರಹ್ಮಾಂಡ ಅದು. ಆ ಪುಸ್ತಕಗಳನ್ನ ದಯವಿಟ್ಟು ತಗೊಳ್ಳಿ. Okay.